ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 22ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಕೇಡಿಗೆ ಮುಯಿ ತೀರಿಸುವೆನು ಅನ್ನಬೇಡ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ಆಮೇನ್. ಇಲ್ಲಿ ವಾಕ್ಯ ಏನಂತ ಹೇಳ್ತಿದೆ ಅಂದ್ರೆ, ನಿನಗೆ ಯಾರಾದ್ರೂ ಕೀಡು ಮಾಡಿದಾರ ಅನ್ಕೋ, ನಿನಗೆ ಗೊತ್ತಿಲ್ಲದೇನೆ ನಿನ್ನ ಹಿಂದೆ ಅವ್ರು ಕೀಡು ಮಾಡ್ಬೇಕಂತೇಳಿ ಪ್ರಯತ್ನಿಸ್ತಿದಾರ ಅಂತೇಳಿ ನಿನಗೆ ಗೊತ್ತಾಗಿದೆ ಅನ್ಕೋ, ಅವಾಗ ಅವ್ರಿಗೆ ನೀನು ಕೀಡು ಮಾಡಕ್ಕೆ, ಪ್ರತಿ ಕೀಡು ಮಾಡಕ್ ನೀನು ನೋಡ್ಬೇಡ. ಬಾರಿ ಬಂದು ಹೆಣ್ ಮಾಡ್ತಾರಂದ್ರೆ, ಇವ್ರು ನನಗೆ ಈ ಕೀಡು ಮಾಡ್ಯಾರ, ಇವ್ರಿಗೆ ನಾನು ರಿವೆಂಜ್ ತಗೊಂತೀನಿ, ನನಗೆ ಕೀಡು ಮಾಡಿಯಲ್ಲ, ತಡಿ ನಾನು ಕೂಡ ನಿನಗೆ ಮಾಡ್ತೀನಿ, ತೋರಿಸ್ತೀನಿ, ಸಮಯ ಬರಲಿ ನನಗೆ ಕೂಡ. ಕೀಡಿಗೆ ಪ್ರತಿ ಕೀಡು ನೀನು ಮಾಡಬೇಡ ಅಂತೇಳಿ ವಾಕ್ಯ ಹೇಳತತೆ. ಮುಯಿಗೆ ಮುಯಿ ತೀರಿಸಬೇಡ ಅಂತೇಳಿ ವಾಕ್ಯ ಹೇಳತತೆ. ಅದು ದೇವರಿಗೆ ಬಿಡು, ಮುಯಿ ತೀರಿಸುವವನು ಆತನು, ನ್ಯಾಯ ತೀರಿಸುವವನು ಆತನು. ನೀನೆದಕ್ಕೆ ಕೀಡಿಗೆ ಪ್ರತಿ ಕೀಡು ಮಾಡ್ಬೇಕಂತೇಳಿ ನೀನು ಹೋಗ್ತಿದಿ, ಅದು ಏನಾಗ್ತದೆ ಅಂದ್ರೆ, ಅದು ನಿನಗೆ ಕೆಲವೊಂದು ಟೈಮಲ್ಲಿ ಅಪಾಯ ಆಗ್ತತೆ, ನಿನಗೆ ಅದು ಕೀಡಾಗ್ತತೆ. ಕೀಡಿಗೆ ಪ್ರತಿ ಕೀಡು ಮಾಡ್ಬೇಕಂತ ನೀನು ಹೋಗಿ ಅಂದ್ರೆ ಅದು ನಿನಗೆ ಮಿಸ್ಫೈರ್ ಆಗ್ತತೆ. ಯಾಕಂದ್ರೆ ದಾವಿದ್ ಹತ್ರ ಅಹೀತೋಫೆಲ್ ಅಂತೇಳಿ ಒಬ್ಬ ಯುದ್ಧ ವೀರನ್ ಇರ್ತಾನ, ಯಾವಾಗ್ಲೂ ದಾವಿದ್ ಜೊತೆಗೆ ಇರ್ತಾನ. ಎಲ್ಲಾದ್ರೂ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಈ ಅಹೀತೋಫೆಲ್, ಈ ದಾವಿದ್ ಇವರೆಲ್ಲರೂ ಕಲ್ತು ಯುದ್ಧ ಮಾಡ್ತಿರ್ತಾರ ಅನ್ನೋ ಮಾತು. ಒಳ್ಳೆ ಯುದ್ಧ ವೀರನು ಅಹೀತೋಫೆಲ್. ಯಾರು ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಅರ್ಥ ಅಂತ ಹೇಳ್ತೀನಿ ನೋಡ್ರಿ. ಈ ದಾವಿದು ಬೇಶ್ಯಬಾತಲ್ಲಿ ತಪ್ಪು ಮಾಡ್ತಾನಲ್ಲ ಉರಿಯಾ ಹೆಂಡತಿ ಹತ್ರ. ಈ ಬೇಶ್ಯಬಾತಲ್ಲಿ ಈ ದಾವಿದು ತಪ್ಪು ಮಾಡುವಂತ ಈ ಬೇಶ್ಯ ಬಿಡ್ತಾರಲ್ಲ, ಆಕೆ ಯಾರಂದ್ರೆ ಈ ಅಹೀತೋಫೆಲ್ ಮೊಮ್ಮಗಳು. ಅಂದ್ರೆ ಅಹೀತೋಫೆಲ್ ಬೇಶ್ಯ ಬಗ್ಗೆ ತಾತ ಆತನ. ಈ ದಾವಿದನ ಜೊತೆಗೆ ಯಾವಾಗ್ಲೂ ಇರುವಂತ ಈ ಅಹೀತೋಫೆಲ್ ದಾವಿದನ ಸಂರಕ್ಷಣೆ ಮಾಡ್ಬೇಕಂತೇಳಿ ಯುದ್ಧ ವೀರನಾಗಿರುವಂತ ಅಹೀತೋಫೆಲ್ ಯಾವಾಗಾದ್ರೂ ದಾವಿದು ತನ್ನ ಮೊಮ್ಮಗಳಾದ ಬೇಶ್ಯಬಾಳ ಜೊತೆಗೆ ಪಾಪ ಮಾಡ್ತಾನೋ, ತಪ್ಪು ಮಾಡ್ತಾನೋ, ಅದು ಅಹೀತೋಫೆಲ್ಗೆ ಸಹಿಸಕ್ ಆಗೋದಿಲ್ಲ. ಸಹಿಸಕ್ ಆಗ್ಲಾರ್ದೆ ಏನ್ ಮಾಡ್ತಾನಂದ್ರೆ, ನನಗೆ ಕೀಡು ಮಾಡಿಯಲ್ಲ ನೀನು, ನಿನಗೆ ನಾನು ಪ್ರತಿ ಕೀಡು ಮಾಡೇ ಮಾಡ್ತೀನಿ ಅಂತೇಳಿ ದಾವಿದ ಮೇಲೆ ದ್ವೇಷ ಬೆಳೆಸ್ಕೊಂತಾನೆ. ದಾವಿದ ಮೇಲೆ ದ್ವೇಷ ಬೆಳೆಸ್ಕೊಂಡು ದಾವಿದ ಮಗನಾದ ಅಬ್ಷಲೋಮ್ಗೆ ದಾವಿದ ಮೇಲೆ ವಿರುದ್ಧವಾದ ಆಲೋಚನೆಗಳು ಹುಟ್ಟಿಸ್ತಾನ. ಅಬ್ಷಲೋಮ್ಲಿದ್ದನೆ ದಾವಿದನ ಸಾಯಿಸ್ಬೇಕಂತೇಳಿ ಸ್ಕೆಚ್ ಹಾಕ್ತಾನ. ಯಾರು? ಈ ಅಹೀತೋಫೆಲ್. ದಾವಿದ ತಪ್ಪು ಮಾಡ್ಯಾನ, ತಪ್ಪು ಮಾಡಿದ್ಕ ಪ್ರತಿ ಕೀಡು ಯಾರು ಮಾಡ್ತಾರ? ಅಹೀತೋಫೆಲ್ ಮಾಡ್ತಾನ. ದೇವ್ರಿಗೆ ಒಪ್ಪಿಸ್ಬೇಕಾಯ್ತು. ಅಯ್ಯ, ನಾನು ದಾವಿದ ಹತ್ರ ಎಷ್ಟು ನಂಬಿಕೆಸ್ತನಾಗಿ ಕೆಲಸ ಮಾಡೀನಿ, ದಾವಿದ ಈ ರೀತಿ ಮಾಡಿದಾನಂತೇಳಿ ದೇವ್ರಿಗೆ ಒಪ್ಪಿಸಿದ್ರೆ ದೇವ್ರು ಏನ್ ಮಾಡ್ತಿದ್ದೋ ಗೊತ್ತಿಲ್ಲ. ಆದ್ರೆ ದಾವಿದನು ಕೂಡ ಅಲ್ಲಿ ಪಶ್ಚಾತ್ತಾಪ ಪಡ್ತಾನ, ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾನ. ಯಾವಾಗಾದ್ರೂ ಪ್ರವಕ್ತ ಬಂದು ಎಚ್ಚರಿಸ್ತಾನೋ ಅದಕ್ಕೆ ವಿಧೇಯನಾಗ್ತಾನ. ಹೌದು, ನಾನು ತಪ್ಪು ಮಾಡೀನಿ ಅಂತೇಳಿ ದೇವ್ರ ಹತ್ರ ಪಶ್ಚಾತ್ತಾಪ ಪಡ್ತಾನ, ದೇವ್ರ ಕೃಪೆ ಹೊಂದಕಂತಾನ. ನೋಡ್ರಿ, ಯಾರು ಅನ್ಯರು ತಪ್ಪು ಮಾಡಿದ್ರೆ ದೇವರು ಹೊಡಿತಾನ. ಆದ್ರೆ ವಿಶ್ವಾಸಿ ದೇವರ ಮಕ್ಕಳು, ರಕ್ಷಣೆಯಲ್ಲಿ ಬಂದಿರೋರು ದೇವರ ಮಕ್ಕಳು ತಪ್ಪು ಮಾಡಿದ್ರೆ ಇನ್ನೂ ಗಟ್ಟಿಯಾಗಿ ಹೊಡಿತಾನ. ದಾವಿದನ ದೇವ್ರ ಕ್ಷಮಿಸ್ತಾನ, ಆದ್ರೆ ದಾವಿದನ ದೇವ್ರ ಶಿಕ್ಷಿಸ್ತಾನ. ತನ್ನ ಮಗನ ದೇವರು ದಾವಿದರಿಂದ ದೂರ ಮಾಡ್ತಾನ, ತನ್ನ ಮಗು ಸತ್ತು ಹೋಗ್ತದೆ. ಅದೇ ರೀತಿಯಲ್ಲಿ ಟೋಟಲ್ ಅವ್ರ ಕುಟುಂಬನೇ ದಾವಿದಿಗೆ ವಿರುದ್ಧವಾಗಿ ನಿಂದಿರ್ತಾರ. ಭಯಂಕರವಾಗಿ ಶಿಕ್ಷೆಗೆ ಗುರಿ ಆತನ. ಯಾರು? ದಾವಿದು. ಆದ್ರೆ ಈ ಅಹೀತೋಫೆಲ್ ಏನ್ ಮಾಡ್ತಾನ, ಹೆಂಗಾದ್ರೂ ಮಾಡಿ ದಾವಿದನ ಸಾಯಿಸ್ಬೇಕು, ಪ್ರತಿ ಕೀಡು ನಾನು ಮಾಡ್ಲೇಬೇಕು ಅಂತೇಳಿ ಅವನು ಪನ್ನಾಗ ಕಟ್ಟತಾನ. ಆದ್ರೆ ಅದೇನಾಗ್ತದೆ ಗೊತ್ತಾ? ಈ ಅಬ್ಷಲೋಮು ಯಾವಾಗಾದ್ರೂ ದಾವಿದ ಮೇಲೆ ವಿರುದ್ಧವಾಗಿ ಸಾಯಿಸ್ಬೇಕಂತೇಳಿ ತಂದೆನೇ ಸಾಯಿಸ್ಬೇಕಂತ ನೋಡ್ತಿರ್ತಾನೋ, ಅಬ್ಷಲೋಮ್ ಸತ್ತೋಗ್ತಾನ. ಈ ಅಹೀತೋಫೆಲ್ ಏನು ದಾವಿದನ ಸಾಯಿಸ್ಬೇಕಂತ ನೋಡ್ತಿರ್ತಾನೋ, ಅಹೀತೋಫೆಲ್ ಸತ್ತೋಗ್ತಾನ. ಕೀಡಿಗೆ ಪ್ರತಿ ಕೀಡು ಮಾಡ್ಬೇಕಂತೇಳಿ ಹೋಗಿ ಅದು ರಿವರ್ಸ್ ಆಗಿ ಇವರೇ ಸಾಯ್ತಾರ. ಅಂದ್ರೆ ಅವ್ರು ನಮಗೆ ಏನ್ ಮಾಡಿದ್ರು ಕೂಡ ನಾವು ಮಾಡಿಸ್ಕೋಬೇಕು, ಅವ್ರು ನಮ್ಗೆ ಏನ್ ಅಂದ್ರು ಕೂಡ ನಾವು ಅನ್ಸ್ಕೋಬೇಕು, ಅವ್ರು ನಮ್ಮನ್ನ ನಾಳೆ ಅಲ್ಲೇ ಮಾಡಿದ್ರು ಕೂಡ ನಾವು ಮಾಡಿಸ್ಕೋಬೇಕಾ? ಅಂದ್ರೆ ನಾವು ಅದನ್ನು ಕೂಡ ದೇವ್ರ ಒಪ್ಪಿಸಿ ನಾವು ಸುಮ್ಮನೆ ಇರ್ಬೇಕಾ? ಅಂದ್ರೆ ಇವಾಗ ನಿನ್ನವರೆಗೆ ಬಂದಾರ, ನಿನಗೆ ಮೇಲೆ ಬಂದಾರ, ನಿನಗೆ ದಾಳಿ ಮಾಡ್ತದಾರ ಅಂದ್ರೆ ಖಚಿತವಾಗಿ ನಿನ್ನ ಪ್ರಭುತ್ವನ ನಿನ್ ಹತ್ರ ಹೋಗಿ ಅವ್ರ ಸಹಾಯ ನೀನು ಕೇಳಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕು, ಅದು ತಪ್ಪಲ್ಲ. ಆದ್ರೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ, ಇಲ್ಲ ನ್ಯಾಯಸ್ಥಾನದಾಗ ಹೋಗಿ ನೀನು ನಿಂತ್ಕೊಂಡ್ರು ಕೂಡ ಅಲ್ಲಿ ನೀನು ನ್ಯಾಯ ಸಿಗ್ತದೆ ಇಲ್ಲ ಗೊತ್ತಿಲ್ಲ. ಆದ್ರೆ ನೀನು ದೇವ್ರ ಮುಂದೆ ನೀನು ಮೊರೆ ಹೋಗೋದು,
ಆ ನ್ಯಾಯಸ್ಥಾನದ ಮುಂದೆ ಖಚಿತವಾಗಿ ನಿನಗೆ ನ್ಯಾಯ ಸಿಗುತ್ತದೆ. ನಿನಗೆ ಖಚಿತವಾಗಿ ದೇವರು ನ್ಯಾಯ ಮಾಡ್ತಾನೆ. ಈ ಪ್ರಭುತ್ವ ನಮಗೆ ನ್ಯಾಯ ಮಾಡ್ತದೆ ಇಲ್ಲ ಗೊತ್ತಿಲ್ಲ. ಪರಸಂಬಂಧವಾದ ಪ್ರಭುತ್ವ, ಆತ್ಮ ಸಂಬಂಧವಾದ ಪ್ರಭುತ್ವ, ದೇವರ ಆ ನ್ಯಾಯಸ್ಥಾನ ಯಾವತ್ತಿಗೂ ನಮಗೆ ನ್ಯಾಯನ ಮಾಡ್ತಾ ಇದೆ. ಆತ ನೀತಿಗಳ ನ್ಯಾಯಾಧಿಪತಿ, ನೀತಿವಂತನಾದ ದೇವರು, ನೀತಿವಂತನಾದ ನ್ಯಾಯಾಧಿಪತಿ. ಆತನು ಖಚಿತವಾಗಿ ನ್ಯಾಯ ಮಾಡುತ್ತಾನೆ. ಶತ್ರುಗಳು ಮುಂದೆನೆ ನಿನಗೆ ವಿಂದು ಸಿದ್ಧಪಡಿಸ್ತೀನಿ ಅಂತ ಹೇಳ್ತಾನೆ. ಔತಣವನ್ನು ನಿನಗೆ ಸಿದ್ಧಪಡಿಸ್ತೀನಿ ಅಂತ ಹೇಳ್ತಾನ. ಯಾರು ನಿನಗೆ ಕೀಡು ಮಾಡ್ಬೇಕಂತ ನೋಡ್ತಾರೋ ಅವ್ರ ಮುಂದೆನೆ ನಿನ್ನ ತಲೆಯಾಗಿ ದೇವ್ರು ನಿಂದಿರ್ಸ್ತಾನ. ಅದು ಅವರು ನೋಡ್ತಾರ. ಅದಕ್ಕೆ ನಾವು ಮುಯಿ ತೀರಿಸುವಂತವ್ರಾಗಿರ್ಬಾರ್ದು, ದೇವರಿಗೆ ಬಿಡಬೇಕು. ಖಚಿತವಾಗಿ ಶತ್ರು ಮುಂದೆನೆ ದೇವ್ರು ನಮ್ಮನ್ನ ತನ್ನ ನಾಮಗ ಮಹಿಮಕರವಾಗಿ ದೇವ್ರು ನಮ್ಮನ್ನು ನಿಂದಿರ್ಸ್ತಾನೆ. ಆಮೇಲೆ